ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ರಾಜ್ಯದಲ್ಲಿ 28 ಕ್ಷೇತ್ರಗಳನ್ನು ಗೆದ್ದು ಮತ್ತೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡೋದೇ ನಮ್ಮೆಲ್ಲರ ಗುರಿಯಾಗಲಿ. ಬಿವೈ ವಿಜಯೇಂದ್ರ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಗರಿಗೆದರಿದ ರಾಜಕೀಯ. ಬಿಜೆಪಿ ಗ್ರಾಮ ಪರಿಕ್ರಮ ಜಾಥಾ ವೇಳೆ ಬಿವೈ ವಿಜಯೇಂದ್ರಗೆ ಭವ್ಯ ಸ್ವಾಗತ. ಆಕಸ್ಮಿಕ ಬೆಂಕಿಗೆ ಹುಲ್ಲಿನ ಮನೆ ಸುಟ್ಟು ಭಸ್ಮ. ಲಕ್ಷಾಂತರ ಮೌಲ್ಯದ ದವಸ ಧಾನ್ಯ, ಗೃಹೋಪಯೋಗಿ ವಸ್ತುಗಳು ಬೆಂಕಿಗಾಹುತಿ. ಬೀದಿಗೆ ಬಿದ್ದ ಕುಟುಂಬ. ಅಪಘಾತದಲ್ಲಿ ಹೊರಬಂದ ಬ್ರೈನ್. ಬದುಕೋಲ್ಲ ಎಂದ ವ್ಯಕ್ತಿಗೆ ಚಿಕಿತ್ಸೆ ನೀಡಿ ಜೀವ ಉಳಿಸಿದ ಸಿಲಿಕಾನ್ ಸಿಟಿ ಆಸ್ಪತ್ರೆ. ವೈದ್ಯರ ಕಾರ್ಯಕ್ಕೆ ಮೆಚ್ಚುಗೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಒಟ್ಟಾಗಿ ಚುನಾವಣೆ ನಡೆಸಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆದ್ದು ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಕೈ ಬಲಪಡಿಸಿ 3ನೇ ಬಾರಿಗೆ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ನೋಡೋದೇ ನಮ್ಮೆಲ್ಲರ ಗುರಿಯಾಗಲಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಗ್ರಾಮದಲ್ಲಿ ಗ್ರಾಮ ಪರಿಕ್ರಮ ಜಾಥಾಗೆ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದರು. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಪ್ರಾರಂಭವಾಗಿರುವ ಗ್ರಾಮ ಪರಿಕ್ರಮ ಜಾಥಾ ಯಶಸ್ವಿಗೆ ಎಲ್ಲಾ ಮುಖಂಡರು, ಆಕಾಂಕ್ಷಿಗಳು ವಿಶೇಷ ಆಸಕ್ತಿ ವಹಿಸುತ್ತಿದ್ದಾರೆ. 11:30ಕ್ಕೆ ಪ್ರಾರಂಭವಾಗಬೇಕಿದ್ದ ಕಾರ್ಯಕ್ರಮಕ್ಕೆ 2.5 ಗಂಟೆಗಳ ಕಾಲ ತಡವಾಗಿ ಬಂದ ವಿಜಯೇಂದ್ರರನ್ನ ಸ್ಥಳೀಯ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮಾಡಿಸಿ ವೇದಿಕೆಗೆ ಕರೆತಂದ್ರು. ರೈತ ಮಹಿಳೆಯರಿಂದ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸಿದ ಬಿವೈ ವಿಜಯೇಂದ್ರರನ್ನ ಸ್ವಾಗತಿಸಲು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿಶೇಷ ಸಿದ್ಧತೆ ನಡೆಸಿದ್ದರು. ವೇದಿಕೆಯಲ್ಲಿ ಮಾತನಾಡಿದ ಬಿವೈ ವಿಜಯೇಂದ್ರ, ಒಂದು ದಿನವೂ ವಿಶ್ರಾಂತಿ ಪಡೆಯದೆ ದೇಶಕ್ಕಾಗಿ ದುಡಿದ ಪ್ರಧಾನಿ ಮೋದಿಯವರ ಕೈ ಬಲಪಡಿಸಬೇಕು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಚುನಾವಣೆ ಎದುರಿಸಬೇಕು. ಆ ಮೂಲಕ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಕಾಶ್ಮೀರದಲ್ಲಿ 370 ಕಲಂ ತೆಗೆಯುವ ಮೂಲಕ ಉಗ್ರಗಾಮಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದ್ರು. ಶತಮಾನಗಳಿಂದ ಎದುರು ನೋಡುತ್ತಿದ್ದ ಹಿಂದೂಗಳ ಕನಸನ್ನ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮುಖೇನ ನನಸುಗೊಳಿಸಿದ್ರು. ದೇಶದ ಭವಿಷ್ಯದ ದೃಷ್ಟಿಯಿಂದ ಈ ಬಾರಿ ಮತ್ತೆ ನರೇಂದ್ರ ಮೋದಿಯವರನ್ನ ಪ್ರಧಾನಿಯಾಗಿಸಬೇಕು. ಅದಕ್ಕಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ನೀವೇ ಮೋದಿ ಎಂದು ಭಾವಿಸಿ ಗೆಲ್ಲಿಸಲು ಶ್ರಮ ವಹಿಸಬೇಕು ಎಂದು ಕರೆ ನೀಡಿದ್ರು. ಆರ್ಟಿಕಲ್ 370 ಕಿತ್ತು ಹಾಕೋದ್ರ ಮುಖೇನ ಇವತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥದ್ದು. ಹಲವಾರು ದಶಕಗಳಿಂದ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಒಂದು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ಹಲವು ದಶಕಗಳ ಹೋರಾಟ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೇವೆ. ಒಂದು ಕಡೆ ದೇಶದ ಅಭಿವೃದ್ಧಿ, ಮತ್ತೊಂದು ಕಡೆ ರೈತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಇತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ದೇಶದ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಮುಂದೆ ಇರ್ತಕ್ಕಂಥ ಮುಂದಿನ ಲೋಕಸಭಾ ಚುನಾವಣೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ. ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆಯನ್ನ ನಾವು ನೀವೆಲ್ಲರೂ ಸೇರಿ ಬಹಳ ಗಂಭೀರವಾಗಿ ತೆಗೆದುಕೊಂಡು ಪಕ್ಷದಿಂದ ಯಾರೇ ಲೋಕಸಭಾ ಅಭ್ಯರ್ಥಿ ಆದ್ರೂ ಸಹ ಪ್ರತಿಯೊಬ್ಬರು ಸಹ ನಾವೇ ನರೇಂದ್ರ ಮೋದಿಜಿಯವರು ಅಂತ ಹೇಳಿ ತಿಳ್ಕೊಂಡು ನಮ್ಮ ಅಭ್ಯರ್ಥಿ ಪರವಾಗಿ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ನೀವು ಎಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥ ಮಾತನ್ನ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ರಾಜ್ಯದಲ್ಲಿ ಯಡಿಯೂರಪ್ಪ ಅಧಿಕಾರದಲ್ಲಿದ್ದಾಗ ರೈತರ ಜೀವನಾಡಿ ಮೆಗಾ ಡೈರಿಗೆ ಉಚಿತವಾಗಿ ಜಮೀನು ಮಂಜೂರು ಮಾಡಿಸಿದ್ರು. ಸರ್ಕಾರಿ ಮೆಡಿಕಲ್ ಕಾಲೇಜು ಮಂಜೂರು ಮಾಡಿಸಿದ್ರು. ಆ ಮೂಲಕ ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿ ಪಥದತ್ತ ನಡೆಸಲು ಸಹಕಾರ ನೀಡಿದ್ರು. ರೈತರ ಆರ್ಥಿಕ ಸ್ಥಿತಿಗತಿ ಬದಲಾವಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕೆಲಸ ಮಾಡಿದ್ದಾರೆ. ಆದರೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಾವೇ ನೀಡಿದ್ದ ಗ್ಯಾರಂಟಿ ಯೋಜನೆಯಲ್ಲಿ ಅಕ್ಕಿ ಕೊಡಲಿಕ್ಕಾಗಲಿಲ್ಲ. ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ರೈತರಿಗೆ ನೀಡುತ್ತಿದ್ದ 4,000 ರದ್ದು ಮಾಡಿ ಮಹಾ ಮೋಸ ಮಾಡಿದ.
ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಎಂದು ಕುಟುಕಿದ್ರು. ಇವತ್ತು ಈ ಜಿಲ್ಲೆಯಲ್ಲಿ ಮೆಗಾ ಡೈರಿ ಸ್ಥಾಪನೆ ಆಗಬೇಕು ಅಂತಂದ್ರೆ ಅದಕ್ಕೆ ಮೂಲಭೂತವಾಗಿ ನಮ್ಮ ಮಾನ್ಯ ಯಡಿಯೂರಪ್ಪನವರನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಮೊದಲನೇ ಸಲ ಅವರು ಮುಖ್ಯಮಂತ್ರಿ ಆಗಿದ್ದಾಗ 15 ಎಕರೆ ಜಮೀನು, ಇದರ ಜೊತೆಗೆ ಬಹಳ ಪ್ರತಿಷ್ಠಿತವಾಗಿರ್ತಕ್ಕಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಈ ಜಿಲ್ಲೆಗೆ ಕೊಟ್ಟಿದ್ದು ನಮ್ಮ ನಾಯಕರಾದಂತಹ ಯಡಿಯೂರಪ್ಪನವರು ಅಂತ ನಾವು ಯಾರು ಕೂಡ ಮರಿಬಾರದು. ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ 6,000 ರೂಪಾಯಿ ಮಾನ್ಯ ನರೇಂದ್ರ ಮೋದಿ ಅವರು ನೇರವಾಗಿ ರೈತರ ಅಕೌಂಟ್ಗೆ DPD ಮೂಲಕ ಆಗ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ ಮೊದಲನೇ ಕೆಲಸ ಏನ್ ಮಾಡಿದ್ರು ಅಂದ್ರೆ ಆ 4,000 ಕೊಡೋದನ್ನ ರದ್ದು ಮಾಡಿ ರೈತರಿಗೆ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ, ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕಾರ್ಯಕ್ರಮದಲ್ಲಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ AS ಪಾಟೀಲ್ ನಡಹಳ್ಳಿ, ಕುಡುಚಿ ಕ್ಷೇತ್ರ ಶಾಸಕ P ರಾಜೀವ್, ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿರಾಜು, ಶಿಡ್ಲಘಟ್ಟ ಸೀಕಲ್ ರಾಮಚಂದ್ರಗೌಡ, ಮಾಜಿ ಶಾಸಕ ರಾಜಣ್ಣ, KV ನಾಗರಾಜ್ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಪಕ್ಷಗಳು ವಿವಿಧ ರೀತಿಯಲ್ಲಿ ಚುನಾವಣಾ ತಯಾರಿ ನಡೆಸುತ್ತಿದ್ದು, ಇಂದು ಬಿಜೆಪಿ ಪಕ್ಷದಿಂದ ಏರ್ಪಡಿಸಿದ್ದ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಗ್ರಾಮದಲ್ಲಿ ಮೊದಲ ಬಾರಿಗೆ ಗ್ರಾಮ ಪರಿಕ್ರಮ ಜಾಥಾವನ್ನು ಬಿಜೆಪಿ ಏರ್ಪಡಿಸಿದ್ದು, ಸಾವಿರಾರು ಯುವಕರು ಬೈಕ್ಗಳಲ್ಲಿ ಚಿಕ್ಕಬಳ್ಳಾಪುರ ನಗರದಿಂದ ದಿಬ್ಬೂರು ಗ್ರಾಮದವರೆಗೆ ಮೆರವಣಿಗೆ ನಡೆಸಿದ್ರು. ಬಿಜೆಪಿ ಪಕ್ಷಕ್ಕೆ ಜೈಕಾರ ಹಾಕುತ್ತಾ ಸಾಗಿದ ಮೆರವಣಿಗೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಯುವಕರು ಆಗಮಿಸಿದ್ದರು. ಬಿಜೆಪಿ ನೂತನ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ಭವ್ಯ ಸ್ವಾಗತ ಕೋರಲಾಯಿತು. ದಿಬ್ಬೂರು ಗ್ರಾಮದಲ್ಲಿ ಸಾಂಪ್ರದಾಯಿಕ ಸ್ವಾಗತದ ಜೊತೆಗೆ ಎತ್ತಿನ ಗಾಡಿಯಲ್ಲಿ ವಿಜಯೇಂದ್ರ ಅವರನ್ನು ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಉಪಸ್ಥಿತರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆಕಸ್ಮಿಕ ಬೆಂಕಿ ಅವಘಡದಿಂದಾಗಿ ವಾಸದ ಹುಲ್ಲಿನ ಮನೆಯೊಂದು ಸುಟ್ಟು ಹೋಗಿರುವ ಘಟನೆ ಗುಡಿಬಂಡೆ ತಾಲೂಕಿನ ಉಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನಹಳ್ಳಿ ಗ್ರಾಮದಲ್ಲಿ ಸೋಮವಾರ ಬೆಳಗ್ಗೆ ಸಂಭವಿಸಿದೆ. ಗುಡಿಬಂಡೆ ತಾಲೂಕು ಚಿನ್ನಹಳ್ಳಿ ಗ್ರಾಮದ ರೈತ ಕಿಟ್ಟಪ್ಪ ಎಂಬುವವರ ಮನೆಯೇ ಬೆಂಕಿಗಾಹುತಿಯಾಗಿದ್ದು, ಲಕ್ಷಾಂತರ ರುಗಳು ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಸೋಮವಾರ ಬೆಳಗ್ಗೆ ಸುಮಾರು 9 ಗಂಟೆ ವೇಳೆಗೆ ಗ್ರಾಮದ ಹೊರವಲಯದಲ್ಲಿ ಇರುವ ಕಿಟ್ಟಪ್ಪ ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಹುಲ್ಲಿನ ಮನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಇದನ್ನು ಗಮನಿಸಿದ ಮನೆಯವರು ಬೆಂಕಿ ಆರಿಸುವಂತೆ ಅಕ್ಕಪಕ್ಕದ ಮನೆಯವರನ್ನ ಕೂಗಿಕೊಂಡಿದ್ದಾರೆ. ಗ್ರಾಮಸ್ಥರು ಆಗಮಿಸುವ ವೇಳೆಗಾಗಲೇ ಬೆಂಕಿಯ ಕೆನ್ನಾಲಿಗೆ ಮನೆಯ ಮೇಲ್ಛಾವಣಿಯನ್ನು ಪೂರ್ಣ ಪ್ರಮಾಣದಲ್ಲಿ ಆವರಿಸಿಕೊಂಡಿತ್ತು. ಸುದ್ದಿ ತಿಳಿದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರುವಷ್ಟರಲ್ಲಿ ಮನೆಯು ಭಾಗಶಃ ಸುಟ್ಟು ಹೋಗಿತ್ತು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಬೆಂಕಿಯನ್ನು ನಂದಿಸುವ ಮೂಲಕ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆಗಬಹುದಾದ ಭಾರೀ ಅನಾಹುತವನ್ನು ತಪ್ಪಿಸಿದ್ರು. ಮನೆಯ ದವಸ ಧಾನ್ಯ, ಬಟ್ಟೆ, ವಿವಿಧ ದಾಖಲೆಗಳು, ಬೆಳ್ಳಿ, ಬಂಗಾರ, ಪೀಠೋಪಕರಣಗಳು, ಗೃಹೋಪಯೋಗಿ ವಸ್ತುಗಳು ಬೆಂಕಿಗಾಹುತಿಯಾಗಿವೆ. ಮನೆ ಕಳೆದುಕೊಂಡಿರುವ ಕಿಟ್ಟಪ್ಪ ಕುಟುಂಬದವರು ವಾಸಿಸಲು ಮನೆ ಇಲ್ಲದೆ ಕಂಗಾಲಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಲಕ್ಷಾಂತರ ರುಗಳ ನಷ್ಟಕ್ಕೀಡಾಗಿರುವ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ.
ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಅಪಘಾತವೊಂದರಲ್ಲಿ ವ್ಯಕ್ತಿಯ ಬ್ರೈನ್ ಹೊರಬಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳೇ ಜೀವ ಉಳಿಸೋಕೆ ಆಗುವುದಿಲ್ಲ ಎಂದು ಕೈಬಿಟ್ಟಾಗ ಅದೊಂದು ಆಸ್ಪತ್ರೆ ಮಾತ್ರ ಜೀವ ಉಳಿಸೇ ತೀರುತ್ತೇವೆಂದು ದಾಖಲು ಮಾಡಿಕೊಂಡು ಚಿಕಿತ್ಸೆ ನೀಡಿ ಜೀವ ಉಳಿಸಿದ ಆ ಆಸ್ಪತ್ರೆ ಯಾವುದು ಅಂತೀರಾ? ಈ ವರದಿ ನೋಡಿ. ಕೋಲಾರ ರಸ್ತೆಯಲ್ಲಿ ಟೆಂಪೋ ಚಾಲಕನೊಬ್ಬ ಬೈಕ್ ಸವಾರನಿಗೆ ಹಿಟ್ ಅಂಡ್ ರನ್ ಮಾಡಿ ಎಸ್ಕೇಪ್ ಆಗಿದ್ದಾನ. ಮುಂದೆ ಬೈಕ್ನಲ್ಲಿ ಹೋಗ್ತಿದ್ದ ವ್ಯಕ್ತಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದ ಚಾಲಕ ರಸ್ತೆಯಲ್ಲಿ ಯಾರು ಇಲ್ಲದನ್ನ ಕಂಡು ಬೈಕ್ ಸಮೇತ ಗಾಯಾಳುವನ್ನ ರಸ್ತೆ ಪಕ್ಕಕ್ಕೆ ಎಳೆದು ಹಾಕಿ ಟೆಂಪೋ ಸಮೇತ ಎಸ್ಕೇಪ್ ಆಗಿದ್ದ. ಇನ್ನು ರಸ್ತೆ ಪಕ್ಕದಲ್ಲೇ ನರಳುತ್ತಿದ್ದ ವ್ಯಕ್ತಿಯನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲು ಮುಂದಾದ್ರೆ 2-3 ಆಸ್ಪತ್ರೆ ವೈದ್ಯರು ಬ್ರೈನ್ ಹೊರಬಂದಿದ್ದು ಗಾಯಾಳು ಉಳಿಯಲ್ಲ ಅಂತ ವಾಪಸ್ ಕಳಿಸಿದ್ದಾರ. ಹೀಗಾಗಿ ಕೊನೆಗೆ ವಿಧಿ ಇಲ್ಲದೆ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಬಂದ ಗಾಯಾಳುವನ್ನ ನೋಡಿದ ವೈದ್ಯ ಸುಪ್ರೀತ್ ಗಾಯಾಳುಗಳ ಸಂಬಂಧಿಕರು ಇಲ್ಲದಿದ್ರೂ ಸಮಯಕ್ಕೆ ಸರಿಯಾಗಿ ವ್ಯಕ್ತಿಯ ಮೆದುಳಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿ ಪ್ರಾಣಾಪಾಯದಿಂದ ಗಾಯಾಳುವನ್ನ ಪಾರು ಮಾಡಿದ್ದು ವೈದ್ಯನ ಕಾರ್ಯಕ್ಕೆ ಗಾಯಾಳುವಿನ ಬಡ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದು ಪುನರ್ಜನ್ಮ ನೀಡಿದ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಧನ್ಯವಾದ ತಿಳಿಸಿದ್ದಾರೆ. ನಮಗಂತೂ ಅಲ್ಲಿ ಒಂದು ಡೇ ಏನಾದ್ರು ಕಳೆದಿದ್ರೆ ಅಲ್ಲಿ ನಮ್ಮ ಪೇಷಂಟ್ ಉಳಿತಾ ಇರಲಿಲ್ಲ. ಇಲ್ಲಿ ಸಿಲಿಕಾನ್ ಸಿಟಿ ಹಾಸ್ಪಿಟಲ್ ಬಂದ ಮೇಲೆ ಇವ್ರಿಗೆ ಒಂದು ಪುನರ್ಜನ್ಮ ಸಿಗ್ದಂಗೆ ಆಗಿದೆ. ಯಾಕಂದರೆ ಯಾರಿಗೂ ಒಂದು ಕಂಡೀಷನ್ ನೋಡಿ ಯಾರು ಇವ್ರು ಬದುಕ್ತಾರೆ ಅನ್ನೋ ಇದು ಮೂಮೆಂಟ್ ಆಗಿ ಇರಲಿಲ್ಲ. ಬಟ್ ಆ ಸಾರು ಹೇಳಿದ ಮೇಲೆ ಅವ್ರ ನಂಬಿಕೆ ಮೇಲೆ ಇವರು ಬಂದು ನಮ್ಮ ಹಾಸ್ಪಿಟ್ಲಲ್ಲಿ ಅಲ್ಲೂ ಕೋಲಾರಲ್ಲೂ ಮಾಡಿಕೊಟ್ಟಿದ್ದಾರೆ. ಇವರು ಅಷ್ಟು ದಿನಲ್ಲಿ ರಿಕವರಿ ಆಗುತ್ತೆ ಪೇಷಂಟ್ ಅಂದಮೇಲೆ ಅಷ್ಟೇ ದಿನಕ್ಕೆ ರಿಕವರಿ ಆಗಿದೆ. ಆದರೂ ಒಂದು ಹೋಪ್ ಮೇಲೆ ನಮಗೆ ಇದು ರೆಡಿ ಮಾಡಿಕೊಟ್ಟಿದ್ದಾರೆ. ಬಟ್ ಅವರು ರೆಡಿ ಮಾಡೋದು ಇದು ಬೇರೆ ಹಾಸ್ಪಿಟ್ಲ್ ನಮ್ಗೆ ಅಷ್ಟು ಹೋಪ್ ಇರಲಿಲ್ಲ. ನಾವು ಒಂದು 20% ಹೋಪ್ ಇಟ್ಟಿಲ್ಲ ಬೇರೆ ಹಾಸ್ಪಿಟ್ಲಲ್ಲಿ. ಸಲ್ಮಾನ್ ಅಂತ ನಮ್ಮ ಚಿಕ್ಕಪ್ಪ ಇವರು. ಬ್ರೈನ್ ಹೊರಗಡೆ ಬಂತೆಂದ್ರೆ ವ್ಯಕ್ತಿಯ ಜೀವ ಉಳಿಯೋದೇ ಇಲ್ಲ ಎಂಬ ಅನಿಸಿಕೆ ಕೆಲವರದ್ದಾಗಿದೆ. ಆದರೆ ವ್ಯಕ್ತಿ ದೇಹದಲ್ಲಿ ಚಲನವಲನವಿದ್ದರೆ ಚಿಕಿತ್ಸೆಗೆ ಸ್ಪಂದಿಸಿದ್ರೆ ಬ್ರೈನ್ಗೆ ಚಿಕಿತ್ಸೆ ನೀಡಿ ವ್ಯಕ್ತಿಯ ಜೀವ ಉಳಿಸಬಹುದು. ಆಸ್ಪತ್ರೆಗೆ ಯಾವುದೇ ವ್ಯಕ್ತಿ ದಾಖಲಾದರೆ ಅವರ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸ ವೈದ್ಯರು ಮಾಡಬೇಕು. ಅಲ್ಲದೆ ಆಂಬ್ಯುಲೆನ್ಸ್ನಲ್ಲಿ ಚಾಲಕನ ಜೊತೆಯಲ್ಲಿರುವ ವ್ಯಕ್ತಿಗೆ ಗಾಯಾಳುವಿಗೆ ಯಾವ ರೀತಿ ತಕ್ಷಣದ ಚಿಕಿತ್ಸೆ ನೀಡಬೇಕು ಎಂಬುದು ತಿಳಿದಿದ್ರೆ 40% ಜನರಿಗೆ ಜೀವ ಹಾನಿಯಾಗದಂತೆ ಕಾಪಾಡಬಹುದು. ಮೊದಲ 1 ಗಂಟೆ ಮಾತ್ರ ಪ್ರಮುಖವಾಗಿರುತ್ತದೆ ಎನ್ನುತ್ತಾರೆ ವೈದ್ಯ ಸುಪ್ರೀತ್. ಇದು ಬಹುದ್ದೂರ್ ಅಂತ ಒಂದು 55 ವರ್ಷದ ಇವರು. ಸೊ ಒಂದು 25 ದಿನದ ಹಿಂದೆ ಸಂಜೆ ಯಾವುದೋ ಕ್ಯಾಂಟರ್ ಹೊಡೆದು ಆಕ್ಸಿಡೆಂಟ್ ಆಗಿರ್ತದೆ. ಸೊ ಆಕ್ಸಿಡೆಂಟ್ ಆದಾಗ ಅದು ಸಿವಿಯರ್ ಹೆಡ್ ಇಂಜುರಿ ಆಗಿ ಸೊ ಮೂಳೆ ಎಲ್ಲ ಮುರಿದು ಮೆದುಳು ಆಚೆ ಬಂದಿದ್ದರಿಂದ ಸೊ ಅಲ್ಲೇ ಬೇಸಿಕ್ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ. ಮತ್ತು ಬೆಂಗಳೂರಿಗೆ ಹೋಗಿ ಒಂದು 2 ಹಾಸ್ಪಿಟ್ಲ್ ಹೋದ್ಮೇಲೆ ಸೊ ಪೇಷಂಟು ಉಳಿದೇ ಇರೋದ್ರಿಂದ ಏನು ಮಾಡಿ ಪ್ರಯೋಜನ ಇಲ್ಲಿರ್ತಕ್ಕಂಥ ಮೆಸೇಜು ಅವ್ರಿಗೆ ಇರ್ತದೆ. ಸೊ ನನ್ನ ಹಳೆ ಪೇಷಂಟು ಇಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡಿರೋರು ನನಗೆ ಫೋನ್ ಮಾಡಿದಾಗ ಪೇಷಂಟ್ ಕಂಡೀಷನ್ ಕೇಳಿದಾಗ ಸ್ವಲ್ಪ ಕೈಕಾಲೆಲ್ಲ ಅಳ್ಳಾಡಿಸ್ತಿದ್ದಾರೆ ಅಂದಾಗ ಸೊ ಇಮಿಡಿಯೇಟ್ ಇಲ್ಲಿಗೆ ಕರ್ಕೊಂಬರ್ಲಿಕ್ಕೆ ಹೇಳಿದೆ. ಸೊ ಪ್ರೈಮರಿ ಬೇಸಿಕ್ ಮೆಸೇಜ್ ನಾನು ಏನು ಹೇಳಬೇಕು ಅಂದರೆ 100ರಲ್ಲಿ ಅಟ್ಲೀಸ್ಟು 80 ಭಾಗದಷ್ಟು ಅಪಘಾತಗಳು ಸೊ ನಾವು ಜೀವ ಉಳಿಸ್ಬೋದು. ಅದು ಫಸ್ಟ್ ಅವರ್, ಮೊದಲನೇ 1 ಅವರಲ್ಲಿ ಏನು ಪ್ರೈಮರಿ ರಿಸಕ್ಸಿಟೇಷನ್ ಮಾಡ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟು. ಸೊ ಯಾವುದೇ ಆ್ಯಂಬುಲೆನ್ಸ್ ಆಗಿರ್ಬೋದು, ಯಾವುದೇ ಸಿಬ್ಬಂದಿಗಳಾಗಿರ್ಬೋದು, ಅಲ್ಲಿರೋ ಜನರಾಗಿರ್ಬೋದು, ನಿಯರೆಸ್ಟ್ ಬೇಸಿಕ್ ಲೈಫ್ ಸಪೋರ್ಟ್ ಅಂದರೆ ಒಂದು ಟ್ಯೂಬ್ ಹಾಕ್ಬೋದು, ಒಂದು ವೆಂಟಿಲೇಟರ್ ಹಾಕ್ಬೋದು, ಅಂಥ ಜಾಗಕ್ಕೆ ಹೋಗಿ ಬೇಸಿಕ್ ಸಪೋರ್ಟ್ನ ಮಾಡ್ಕೊಂಬಿಟ್ರೆ ಸ್ಟೆಬಿಲೈಸ್ ಆದಮೇಲೆ ಡಿಸಿಷನ್ ತೊಗೋಬೋದು. ಈಗ ಇದು ಆಪ್ರೇಷನ್ ಮಾಡೋದೆಲ್ಲ ದೊಡ್ಡ ವಿಷಯ ಅಲ್ಲ. ಇನಿಷಿಯಲ್ ರಿಸಕ್ಸಿಟೇಷನ್ ಏನು ಮಾಡ್ತೀವಲ್ಲ ಎಷ್ಟೋ ಜೀವಗಳು ಉಳಿತವೆ. ಸೊ ಈಗ ನಾವು 108 ಆ್ಯಂಬುಲೆನ್ಸ್ ಆದ್ರೂ ನಾವು ಅದೇ ಹೇಳೋದು. ಸೊ ಬರೀ 108 ಆ್ಯಂಬುಲೆನ್ಸ್ ಹೋಗೋದಕ್ಕಿಂತ ಕೋ ಪೈಲಟ್ ಇರ್ತಾರೆ, ಅವ್ರಿಗೆ ಕಂಪ್ಲೀಟ್ ಬೇಸಿಕ್ ಲೈಫ್ ಸಪೋರ್ಟ್ ನಾವೇನಾದರೂ ಟ್ರೈನಿಂಗ್ ಕೊಟ್ಟರೆ ಅದೇ ಜಾಗದಲ್ಲಿ ಟ್ಯೂಬು ವೆಂಟಿಲೇಟರ್ ಕನೆಕ್ಟ್ ಮಾಡಿಕೊಂಡ್ರೆ
ಸೊ ಈಗ 40% ಉಳಿಯೋ ಜಾಗದಲ್ಲಿ 80% ಜೀವಗಳು ಸೇಫಾಗಿ ಉಳಿತಾರೆ. ಒಟ್ಟಾರೆ ಉಳಿಯೋದೇ ಇಲ್ಲ ಎಂಬ ವ್ಯಕ್ತಿಯ ಪ್ರಾಣವನ್ನು ಉಳಿಸುವ ಮೂಲಕ ಹೊಸಕೋಟೆಯ ಸಿಲಿಕಾನ್ ಸಿಟಿ ಆಸ್ಪತ್ರೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸಂಜೀವ್, ಈ ನ್ಯೂಸ್ ಟಿವಿ, ಹೊಸಕೋಟೆ. ಭಾರತೀಯ ಸಂವಿಧಾನದ ಬಗ್ಗೆ ಅದೆಷ್ಟು ಜನರಿಗೆ ತಿಳಿದಿದೆ. ಆದರೆ 5ನೇ ತರಗತಿಯಲ್ಲಿ ಓದುತ್ತಿರುವ ಕೋಲಾರ ಜಿಲ್ಲಾಧಿಕಾರಿ ಅವರ ಪುತ್ರಿ ಅಫ್ರಾ ಅಕ್ರಮ್ ಪಾಷಾ ಅವರ ಸಂವಿಧಾನ ಜ್ಞಾನ ಅಚ್ಚರಿ ಮೂಡಿಸುತ್ತದೆ. ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾರವರ ಪುತ್ರಿ 5ನೇ ತರಗತಿಯಲ್ಲಿ ಓದುತ್ತಿರುವ ಅಫ್ರಾ ಕನ್ನಡ ಇಂಗ್ಲಿಷ್ನಲ್ಲಿ ನಿರರ್ಗಳವಾಗಿ ಸಂವಿಧಾನ ಪೀಠಿಕೆಯನ್ನು ವಾಚಿಸುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾಳೆ. ಭಾರತದ ಸಂವಿಧಾನ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಸಂವಿಧಾನದ ಪೀಠಿಕೆಯನ್ನು ಹೇಳುವ ಈ ಬಾಲಕಿ ಭಾರತದ ಪ್ರಜೆಗಳೇ ಸಾರ್ವಭೌಮರಾಗಿದ್ದು ಜಾತಿ ಧರ್ಮ ಭೇದವಿಲ್ಲದೆ ಪ್ರಜಾಸತ್ತಾತ್ಮಕವಾಗಿ ಜಾತ್ಯತೀತ ಧೋರಣೆಯ ಮೂಲಕ ಸಮಾಜವಾದಿಗಳಾಗಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವ ಧ್ಯೇಯೋದ್ದೇಶದಿಂದ ಸಂವಿಧಾನಕ್ಕೆ ಬದ್ಧರಾಗಿ ನಮ್ಮನ್ನು ನಾವು ಅರ್ಪಿಸಿಕೊಂಡಿದ್ದೇವೆ ಎಂದು ಈ ಬಾಲಕಿ ಪೀಠಿಕೆಯನ್ನು ಹೇಳುವಾಗ ಎಲ್ಲರನ್ನೂ ಭಾವುಕರನ್ನಾಗಿ ಮಾಡುತ್ತದೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಈ ಬಾಲಕಿ ಅರ್ಥ ಮಾಡಿಕೊಂಡು ಪಠಿಸಿದ್ದಾರೆ. ಹೌದು, ಈ ಬಾಲಕಿ ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವರ ಪುತ್ರೆ. ಅವರಿಗೆ ದೇಶ ಮತ್ತು ಸಂವಿಧಾನದ ಬಗ್ಗೆ ತಿಳುವಳಿಕೆ ನೀಡಿ ಸಂವಿಧಾನದ ಸಂಸ್ಕಾರ ನೀಡಿದರೆ ಅವರು ಭವಿಷ್ಯತ್ತಿನ ಜಾತ್ಯತೀತ ಮತ್ತು ಸಮಾಜವಾದಿ ಧೋರಣೆಯೊಂದಿಗೆ ದೇಶವನ್ನು ಮುನ್ನಡೆಸಿಕೊಂಡು ಹೋಗಲು ಸಾಧ್ಯವೆಂದು ಈ ಬಾಲಕಿಯ ಸಂವಿಧಾನ ಪೀಠಿಕೆಯ ತಿಳುವಳಿಕೆಯಿಂದ ಮೂಡಿಬಂದಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಮಸ್ತೇನಹಳ್ಳಿ ಕೈಗಾರಿಕಾ ವಲಯದಲ್ಲಿ 2ನೇ ಹಂತಕ್ಕೆ ವಶಪಡಿಸಿಕೊಂಡಿರುವ ರೈತರ ಜಮೀನುಗಳಿಗೆ ಇನ್ನೂ ಪರಿಹಾರ ನೀಡಿಲ್ಲವೆಂದು ಆರೋಪಿಸಿ ರೈತರು ಕೈಗಾರಿಕಾ ಪ್ರದೇಶದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಮಸ್ತೇನಹಳ್ಳಿ ಕೈಗಾರ ಅಭಿವೃದ್ಧಿ ಪ್ರದೇಶ ವಲಯಕ್ಕೆ 2ನೇ ಹಂತವಾಗಿ ರೈತರಿಂದ 100 ಎಕರೆ ಜಮೀನನ್ನು ಸರ್ಕಾರ ವಶಪಡಿಸಿಕೊಂಡು ತಿಂಗಳುಗಳು ಕಳೆದರೂ ಪರಿಹಾರ ನೀಡದ ಪರಿಣಾಮ 100 ರೈತರು ಮಸ್ತೇನಹಳ್ಳಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಲ್ಲಿ ಜಮಾಯಿಸಿ ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಎರಡನೇ ಹಂತದಲ್ಲಿ ರೈತರಿಗೆ ಭೂ ಪರಿಹಾರ ಹಣ ನೀಡದೆ ಕಾರ್ಖಾನೆಗಳ ಸ್ಥಾಪನೆಗೆ ಭೂಮಿ ನೀಡುತ್ತಿದ್ದಾರೆ. ಆದರೆ ರೈತರಿಗೆ ಒಂದಿಷ್ಟು ಪರಿಹಾರ ನೀಡದ ಸರ್ಕಾರ ಭೂಮಿಯನ್ನು ಕಿತ್ತುಕೊಂಡು ಹಣನೂ ನೀಡದೆ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಕಿತ್ತುಕೊಂಡ ಭೂಮಿಗೆ ಸರ್ಕಾರನೂ ಹಣ ನೀಡದೆ ಭೂಮಿಯಲ್ಲಿ ಬೆಳೆಯೂ ಬೆಳೆಯದೆ ನಾವು ಜೀವನ ನಡೆಸುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಭೂಮಿಗೆ ಮಾತ್ರವಲ್ಲದೆ ರೈತರ ಭೂಮಿಯಲ್ಲಿ ಬೆಳೆದಿರುವ ಮಾವಿನ ಗಿಡಗಳಿಗೂ ಪರಿಹಾರ ಘೋಷಣೆ ಮಾಡಿದ್ದ ಸರ್ಕಾರ ಗಿಡಗಳಿಗೂ ಇನ್ನೂ ಪರಿಹಾರ ನೀಡಿಲ್ಲ. ರೈತರಿಂದ ಪಡೆದಿರುವ ಭೂಮಿಗೆ ಪರಿಹಾರ ಕೇಳಿದ್ರೆ ಅಧಿಕಾರಿಗಳು ರೈತರಿಂದ ಎಕರೆಗೆ 5 ಲಕ್ಷದಂತೆ ಲಂಚ ಕೇಳುತ್ತಾರೆ. ಲಂಚ ಕೊಡುವ ರೈತರಿಗೆ ಪರಿಹಾರದ ಹಣ ಬಿಡುಗಡೆ ಮಾಡುತ್ತಾರೆಂದು ನೊಂದ ರೈತರು ದೂರಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಮಸ್ತನಹಳ್ಳಿ ಗ್ರಾಮದಲ್ಲಿ 2ನೇ ಹಂತದಲ್ಲಿ KLB ವಶಪಡಿಸಿಕೊಂಡಿದ್ದಾರೆ ಜಮೀನು. ಆ ಜಮೀನಿನ ಪರಿಹಾರ ಕೊಡಲ್ಲ ಅಂತೇಳಿ ಇವತ್ತು ರೈತರು, ಈ ಭಾಗದ ರೈತರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಇವತ್ತು KLB ಹಗಲುದೋರಣೆಯನ್ನ ಮಾಡ್ತಾ ಇದೆ. ನಾವು ನಿನ್ನೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹೇಳಿದ್ದೀವಿ, ಯಾವುದೇ ಕೈಗಾರಿಕೆಗಳಿಗೆ ವಿರೋಧ ಅಲ್ಲ ಆದರೆ ನಾವು ರೈತರು ಭೂಮಿ ಕೊಟ್ಟಿರ್ತೀವಿ, ಆ ಭೂಮಿ ಕೈಗಾರಿಕೆಗಳು ಮಾಡಿದ್ರೆ ಅದರಲ್ಲಿ ಒಂದು ಪಾರ್ಟ್ನರನ್ನು ರೈತರಿಗೂ ಕೊಡಬೇಕು. ಇವತ್ತು ನೀವು ಕೈಗಾರಿಕೆಗಳು ಮಾಡ್ತೀರಿ, ನಾವು ರೈತರ ಭೂಮಿ ತಗೊಂತೀರಿ, ನಮ್ಮ ದುಡ್ಡು ಕೊಟ್ಬಿಟ್ಟು ಬಿಕಾರಿಗಳನ್ನಾಗಿ ಮಾಡ್ತಾ ಇದ್ರಿ. ಹಾಗಾಗಿ ನೀವೇನು ನಮ್ಮ KLB ರೈತರ ಜಮೀನು ವಶಪಡಿಸ್ಕೊಳ್ತದೋ ಆದರೆ ಆ ಜಮೀನು ರೈತನ ಹೆಸರಲ್ಲೇ ಇರಬೇಕು. ಇವತ್ತು ಕೈಗೆ ಲಾಭ ಬರ್ತದೋ ಆ ಲಾಭದಲ್ಲಿ ಒಂದು ಅಂಶ ರೈತರಿಗೂ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೀವಿ. ಕೈಗಾರಿಕಾ ಅಭಿವೃದ್ಧಿ ವಲಯಕ್ಕೆ ಸ್ವಾಧೀನ ಪಡೆದುಕೊಂಡಿರುವ ಭೂಮಿಯ ಪರಿಹಾರ ಪಡೆಯಲು ಜಿಲ್ಲಾ ಕೇಂದ್ರಕ್ಕೆ ತಿರುಗಾಡಿ
ರೈತರು ಸುಸ್ತಾಗಿದ್ದು ಪರಿಹಾರ ನೀಡಲು ಕೈಗಾರಿಕಾ ವಲಯದಲ್ಲೇ ಕಚೇರಿ ತೆರೆಯಬೇಕೆಂದು ಒತ್ತಾಯಿಸಿದ್ದಾರೆ. ಇನ್ನು ಕಿತ್ತುಕೊಂಡಿರುವ ಜಮೀನಿಗೆ ಪರಿಹಾರ ಕೇಳಲು ಹೋದ ರೈತರಿಗೆ ಬೆದರಿಕೆ ಹಾಗೂ ಉಡಾಫೆ ಉತ್ತರವನ್ನು ನೀಡುತ್ತಿರುವ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಶಿವಕುಮಾರ್ ವಿರುದ್ಧ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬೇಕೇ ಬೇಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಕುಮಾರ ಷಷ್ಠಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಬ್ರಹ್ಮ ರಥೋತ್ಸವ ಫೆಬ್ರವರಿ 15ರಂದು ನಡೆಸಲು ತಾಲೂಕು ಪಂಚಾಯಿತಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ನಾಳೆಯಿಂದ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತಿದೆ. ಸುಬ್ರಹ್ಮಣ್ಯೇಶ್ವರ ದೇವಾಲಯ ವಧು ವರನಂತೆ ಸಿಂಗಾರಗೊಂಡಿದ್ದು 3 ವರ್ಷಗಳಿಂದ ನಿಂತು ಹೋಗಿದ್ದ ಎತ್ತುಗಳ ಪರಶಿಯು ಈ ಬಾರಿ ಜರುಗಲಿದೆ. ಚಿಕ್ಕಬಳ್ಳಾಪುರಕ್ಕೆ ಉತ್ತರ ಭಾಗದಲ್ಲಿರುವ ಚಕ್ರಾಕಾರದ ಪುಷ್ಕರಣಿಯಿಂದ ಪ್ರಸಿದ್ಧಿಗೊಂಡಿರುವ ಚಿತ್ರಾವತಿ ಎಂಬ ಮಹಾಕ್ಷೇತ್ರದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಕುಮಾರ ಷಷ್ಠಿ ಅಂಗವಾಗಿ ಇದೇ ತಿಂಗಳ 15ರಂದು ಬ್ರಹ್ಮ ರಥೋತ್ಸವ ಹಮ್ಮಿಕೊಳ್ಳಲಾಗಿದೆ. 3 ವರ್ಷಗಳಿಂದ ನಿಂತು ಹೋಗಿದ್ದ ಎತ್ತುಗಳ ಪರಿಷೆಯು ಪ್ರಾರಂಭವಾಗಿದೆ. ನಾಳೆಯಿಂದಲೇ ಪುಣ್ಯಾಹ ನಾಂದಿ ಕಳಶ ಸ್ಥಾಪನೆ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಗುವ ಚಿತ್ರಾವತಿ ಜಾತ್ರೆ 14ರಂದು ರುದ್ರಾಭಿಷೇಕ, ಸಂಜೆ ಉಪನಯನ ನಡೆಯಲಿದ್ದು 15ರಂದು ಬ್ರಹ್ಮ ರಥೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ತಿಳಿಸಿದ್ದಾರೆ. ನಮ್ಮ ಇದೇ ಚಿಕ್ಕಬಳ್ಳಾಪುರ ತಾಲೂಕಿನ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರಿ ಸ್ವಾಮಿ ರಥೋತ್ಸವ ಇದೇ ತಿಂಗಳ ದಿನಾಂಕ 15/2/2024 ಗುರುವಾರದಂದು ನಡೆಯಲಿದ್ದು ಎಲ್ಲ ವಿವಿಧ ಕೈಂಕರ್ಯಗಳು ದಿನಾಂಕ 13/2/2024 ಪ್ರಾರಂಭಗೊಂಡು 17/2/2024 ನಡೆಯುತ್ತದೆ. ಇನ್ನು ದೇವಾಲಯ ಪುಷ್ಕರಣಿ ದುರಸ್ತಿ ಮತ್ತು ಶುಚಿತ್ವವನ್ನು ಆವಲಗುರುಕಿ ಪಂಚಾಯಿತಿ ಅಧ್ಯಕ್ಷೆ ನಾಗಮಣಿ ಮತ್ತು ಪಿಡಿಒ ಅರುಣಕುಮಾರ್ ಸ್ವತಃ ತಾವೇ ಇದ್ದು ನಿರ್ವಹಿಸುತ್ತಿದ್ದಾರೆ. ಅಂಗಡಿ ಮಳಿಗೆಗಳು, ಆಟಿಕೆಗಳು ಈಗಾಗಲೇ ಜಾತ್ರೆಗೆ ಆಗಮಿಸಿದ್ದು ಜನರಿಗೆ ಮನರಂಜನೆ ನೀಡಲು ಸಿದ್ಧವಾಗುತ್ತಿವೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಾಲೆಗಳು ಕಾರ್ಯಕ್ರಮಗಳನ್ನು ಮಾಡುವ ಮುನ್ನ ಸಂಬಂಧಪಟ್ಟ ಇಲಾಖೆಯ ಪರವಾನಗಿ ತೆಗೆದುಕೊಳ್ಳಬೇಕು. ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಾಮಿಯಾನ ಹಾಕುವವರ ನಿರ್ಲಕ್ಷ್ಯತನದಿಂದ ಇವತ್ತು ಒಬ್ಬ ಪೋಷಕರು ಬಲಿಯಾಗಲು ಕಾರಣವಾಗಿದೆ. ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಗೌರಿಬಿದನೂರಿನ ಶಾರದಾದೇವಿ ವಿದ್ಯಾಮಂದಿರ ಶಾಲೆಯಲ್ಲಿ ಏರ್ಪಡಿಸಿದ್ದ ಪೋಷಕರ ವಾರ್ಷಿಕ ಕ್ರೀಡಾಕೂಟದಲ್ಲಿ ಸಂಭವಿಸಿದ ವಿದ್ಯುತ್ ಅವಘಡದಲ್ಲಿ ಒಬ್ಬರು ಸಾವನ್ನಪ್ಪಿ 10ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು ಗೌರಿಬಿದನೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೆ ಸೂಚನೆ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ಇಂತಹ ಕಾರ್ಯಕ್ರಮಗಳನ್ನು ಶಾಲೆಗಳು ಮಾಡುವ ಮುನ್ನ ಸಂಬಂಧಪಟ್ಟ ಇಲಾಖೆಯ ಪರವಾನಗಿ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಶಾಲೆಯ ಆಡಳಿತ ಮಂಡಳಿ ಎಲೆಕ್ಷನ್ ಹಾಗೂ ಶಾಮಿಯಾನ ಹಾಕುವವರ ನಿರ್ಲಕ್ಷ್ಯತನದಿಂದ ಇವತ್ತು ಒಬ್ಬ ಪೋಷಕರು ಬಲಿ ಆಗಲು ಕಾರಣವಾಗಿದೆ. ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗುತ್ತದೆ. ವಿಷಯ ತಿಳಿಯುತ್ತಿದ್ದಂತೆ ಮುಖ್ಯಮಂತ್ರಿಗಳು ವಿಷಾದ ವ್ಯಕ್ತಪಡಿಸಿದ್ದು ಮುಖ್ಯಮಂತ್ರಿ ನಿಧಿಯಿಂದ 2 ಲಕ್ಷ ಘೋಷಣೆ ಮಾಡಿದ್ದಾರೆ ಎಂದರು. ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಮೃತರಿಗೆ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿ ಅಂತಕ್ಕಂಥ ಆದೇಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹೋಗಿರ್ತಕ್ಕಂಥ ಪ್ರಾಣವನ್ನು ತಂದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ದುರ್ಘಟನೆಗೆ ಕಾರಣಕರ್ತರಾಗಿರ್ತಕ್ಕಂಥ ಶಾಲೆಯ ವ್ಯವಸ್ಥಾಪಕರು ಮತ್ತು ಆ ಶಾಮಿಯಾನವನ್ನು ಅಳವಡಿಸಿರ್ತಕ್ಕಂಥ ಶಾಮಿಯಾನ ಯಾರಿದ್ದಾರೆ ಸಂಸ್ಥೆಯವರು, ಅವರ ಮೇಲೆ ಇವತ್ತು ಕಾನೂನು ರೀತಿಯ ಕ್ರಮ ಆಗ್ತದೆ. ನಂತರ ಸತ್ತ ರಾಘವೇಂದ್ರ ಅವರ ಮನೆಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತೆರಳಿ ವಿಷಾದ ವ್ಯಕ್ತಪಡಿಸಿ ಅವರ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ಆ ದೇವರು ಕೊಡಲಿ ಎಂದು ಪ್ರಾರ್ಥಿಸಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಕೇಶವರೆಡ್ಡಿ, ಶ್ರೀ ಮೋರ್ಚಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರರಾವ್, ಜಿಲ್ಲಾಧಿಕಾರಿಗಳಾದ ರವೀಂದ್ರರಾವ್, ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಪತ್ರಿ,
ಆಸ್ಪತ್ರೆ ಶಿಕ್ಷಣ ಇಲಾಖೆಯ ಶ್ರೀನಿವಾಸ್ ಮೂರ್ತಿ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು, ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚೇಳೂರಿನ ವಿವಿಧ ಶಾಲಾ ಕಾಲೇಜುಗಳ ಮಕ್ಕಳು ಮತ್ತು ಮಹಿಳೆಯರು ಪೂರ್ಣ ಕುಂಭ ಕಳಶಗಳೊಂದಿಗೆ ಸಂವಿಧಾನ ಜಾಗೃತಿ ಜಾಥಾರಥವನ್ನು ಸ್ವಾಗತ ಕಮಾನುವಿನಿಂದ ಆದರದ ಸ್ವಾಗತದಿಂದ ಬರಮಾಡಿಕೊಂಡ್ರು. ಗ್ರಾಮ ಪಂಚಾಯಿತಿ ಕಚೇರಿಗೆ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಅಂಬೇಡ್ಕರ್ ಭಾವಚಿತ್ರಗಳು 4 ರಸ್ತೆಗಳ ಉದ್ದಕ್ಕೂ ಕಟ್ಟಲಾಗಿತ್ತು. ತಮಟೆ ಏಟಿಗೆ ಪಿಡಿಒ ಸೇರಿದಂತೆ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರುಗಳು, ಮುಖಂಡರು ಕುಣಿದ್ರು. ಸಂವಿಧಾನ ರಥಕ್ಕೆ ಹೂವುಗಳನ್ನು ಚೆಲ್ಲುತ್ತಾ ಭವ್ಯ ಸ್ವಾಗತದೊಂದಿಗೆ ಮೆರವಣಿಗೆ ಮೂಲಕ ಎಂಜಿ ಸರ್ಕಲ್ಗೆ ಕರೆತರಲಾಯಿತು. ಜ್ಞಾನೋದಯ ಶಾಲೆಯ ಮಕ್ಕಳು ಲೆಜಿಮ್ಸ್ ಹಾಡಿದ್ದು ನೋಡುಗರಿಗೆ ಮನರಂಜನೆಯಾಗಿತ್ತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಪ್ರಶಾಂತ್ ಪಾಟೀಲ್, ಗ್ರಾಮ ಪಂಚಾಯಿತಿಯ ಪಿಡಿಒ ಕೆ ವೆಂಕಟಚಲಪತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಸ್ತರ್, ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು, ಕೆಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕಡೀಲು ವೆಂಕಟರಮಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸರ್ಕಾರಿ ಗುಟ್ಟಕ್ಕೆ ಬೆಂಕಿ ಹಾಕಿದ ಹಿನ್ನೆಲೆಯಲ್ಲಿ ರೈತನ ಬೆಳೆ, ಇತರೆ ಪರಿಕರಗಳು ನಷ್ಟವಾಗಿರುವ ಘಟನೆ ಸೋಮವಾರ ಸಂಜೆ ಚೇಳೂರು ಪೊಲೀಸ್ ಠಾಣೆಯ ಮುದ್ದಪಲ್ಲಿ ಗ್ರಾಮದ ಪಿಲ್ಲೆಗುಟ್ಟದಲ್ಲಿ ನಡೆದಿದೆ. ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಮುದ್ದಲಪಲ್ಲಿ ಪಿಲ್ಲೆಗುಟ್ಟಕ್ಕೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಗುಟ್ಟಕ್ಕೆ ಬೆಂಕಿ ಹಾಕಿದ್ದರಿಂದ ಬೆಂಕಿಯ ನಾಲಿಗೆ ಚಾಚಿಕೊಂಡು ಹೋಗಿ ಯಗವ ನೆಟ್ಟ ಕುಂಟಪಲ್ಲಿ ಗ್ರಾಮದ ರೈತನಾದ ವೆಂಕಟರಾಮಪ್ಪಗೆ ಸೇರಿದ ಟ್ರ್ಯಾಕ್ಟರ್, ಹುಲ್ಲು, ತುಂತುರು ನೀರಾವರಿಯ ಪೈಪುಗಳು, 4 ಎಕರೆ ಜಮೀನಿನಲ್ಲಿ ನೀರಾವರಿಗೆ ಹಾಕಿರುವ ಮುಸುಕಿನ ಜೋಳದ ಬೆಳೆಗೆ ಬೆಂಕಿ ಬಿದ್ದು ಸುಮಾರು 1 ಲಕ್ಷ ರು ಬೆಲೆ ಬಾಳುವ ಪೈಪುಗಳು, ಹುಲ್ಲು ನಷ್ಟವಾಗಿವೆ. ಕಂಗಾಲಾದ ರೈತ ಬೆಂಕಿ ಇಟ್ಟವನ ಮೇಲೆ ಕ್ರಮ ಜರುಗಿಸಿ ಸರ್ಕಾರದಿಂದ ಪರಿಹಾರ ನೀಡಲು ಮನವಿ ಮಾಡಿದ್ದಾನೆ. ಈ ಜಮೀನು ಅಕ್ಕಪಕ್ಕಗಳಿಗೂ ಬೆಂಕಿ ಆವರಿಸಿ ಇನ್ನು ರೈತರಿಗೆ ನಷ್ಟವಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ರಾಜ್ಯದಲ್ಲಿ 28 ಕ್ಷೇತ್ರಗಳನ್ನು ಗೆದ್ದು ಮತ್ತೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡೋದೇ ನಮ್ಮೆಲ್ಲರ ಗುರಿಯಾಗಲಿ. ಬಿವೈ ವಿಜಯೇಂದ್ರ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಗರಿಗೆದರಿದ ರಾಜಕೀಯ. ಬಿಜೆಪಿ ಗ್ರಾಮ ಪರಿಕ್ರಮ ಜಾಥಾ ವೇಳೆ ಬಿವೈ ವಿಜಯೇಂದ್ರಗೆ ಭವ್ಯ ಸ್ವಾಗತ. ಆಕಸ್ಮಿಕ ಬೆಂಕಿಗೆ ಹುಲ್ಲಿನ ಮನೆ ಸುಟ್ಟು ಭಸ್ಮ. ಲಕ್ಷಾಂತರ ಮೌಲ್ಯದ ದವಸ ಧಾನ್ಯ, ಗೃಹೋಪಯೋಗಿ ವಸ್ತುಗಳು ಬೆಂಕಿಗಾಹುತಿ. ಬೀದಿಗೆ ಬಿದ್ದ ಕುಟುಂಬ. ಅಪಘಾತದಲ್ಲಿ ಹೊರಬಂದ ಬ್ರೈನ್. ಬದುಕೋಲ್ಲ ಎಂದ ವ್ಯಕ್ತಿಗೆ ಚಿಕಿತ್ಸೆ ನೀಡಿ ಜೀವ ಉಳಿಸಿದ ಸಿಲಿಕಾನ್ ಸಿಟಿ ಆಸ್ಪತ್ರೆ. ವೈದ್ಯರ ಕಾರ್ಯಕ್ಕೆ ಮೆಚ್ಚುಗೆ.
ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.